ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಇವತ್ತು ಮಂಡೇ ವ್ಲಾಗ್ ಮಾಡ್ತಾ ಇರೋದು ಹೊಸ ವರ್ಷದ್ದು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್. ಎಲ್ಲರೂ ಹೊಸ ವರ್ಷದ ಜೀವನನ ಹೊಸ ಶೈಲಿನಲ್ಲಿ ಬದಲಾವಣೆ ಆಗಲಿ. ಎಲ್ಲರೂ ಅಂದ್ಕೊಂಡಿದ್ದೆಲ್ಲ ಶ್ರೇಯಸ್ಸು ಸಿಗಲಿ, ಆಯುಸ್ಸು ಆರೋಗ್ಯ ಎಲ್ಲನೂ ಕರುಣಿಸಲಿ ಅಂತ ನಾನು ಕೇಳ್ಕೊತೀನಿ ಭಗವಂತನಲ್ಲಿ. ಏನಂದರೆ ಫ್ರೆಂಡ್ಸ್, ನನ್ನ ಚಾನಲ್ ಲಕ್ಷ್ಮೀ ನಿವಾಸನ ಪ್ರೀತಿಯಿಂದ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನೇ ಹೇಳೋದಿದ್ರು ಪ್ರೀತಿಯಿಂದ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಈ ಸರಿ ನಾನೇನು ಅಂದ್ಕೊಂಡಿರೋದು, ನೀವೇನ ಹೊಸ ವರ್ಷನ ಹೇಗೆ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತಂದರೆ, ಜೀವನದಲ್ಲಿ ಬದಲಾವಣೆ ತೊಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಬದಲಾವಣೆ ಅಂತಂದರೆ ಯಾವುದು ತಾನಾಗಿ ಅದಾಗಲ್ಲ, ನಾವಾಗೇನೋ ಬದಲಾವಣೆ ಮಾಡ್ಕೋಬೇಕು. ಯಾಕೆ ಅಂದರೆ ನನಗೆ 2 ವರ್ಷದಿಂದ ನನಗೆಲ್ಲ ಏನಾಗಿತ್ತು ಅಂತಂದರೆ ಎಲ್ಲ ಆಪೋಸಿಟ್ ಆಗಿತ್ತು. ಮುಂಚೆ ನನಗೆ ಹಳೇ ಹೇಗೆ ಇರ್ತಿದ್ದೆ ಅದೇ ರೀತಿ ನಾನು ಜೀವನ ಶೈಲಿನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂಚೆ ಎದ್ದೇಳ್ತಾ ಇದ್ದೆ 5 ಗಂಟೆ 5 ಕಾಲಿಗೆ ಎದ್ದೇಳ್ತಿದ್ದೆ. ದಿನನಿತ್ಯ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು 7:30 ಅಷ್ಟೊತ್ತಿಗೆ ಪ್ರತಿನಿತ್ಯದ ಏನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡು ನಾನು ಸಂಜೆವರೆಗೂ ನನಗೆ ಅಂತ ಬೇಜಾನ್ ಟೈಮ್ ಇರೋದು. ಇವಾಗ ಏನು ಮಾಡಿಬಿಟ್ಟಿದ್ದೀನಿ ಅಂತಂದರೆ, ಎದ್ದೇಳೋದೇ ಲೇಟು. 12 ಗಂಟೆ ತನಕ ಕೆಲಸ ಮಾಡ್ಕೊಳ್ಳೋದು. 12 ಗಂಟೆ ಮೇಲೆ ಮತ್ತೆ ಮಧ್ಯಾಹ್ನದ ಅಡುಗೆ, 3 ಗಂಟೆ ಊಟ ಗೀಟ ಮುಗಿಸಿ ನಾನು ಕೆಲಸ 3 ಗಂಟೆ ಮಾಡ್ಕೋತಿದ್ದೆ. ಸಿಗ್ತಿದ್ದೆ 2 ಅವರ್ 3 ಅವರ್ ಟೈಮು. ಏನೂ ಮಾಡೋಕ್ಕಾಗ್ತಿಲ್ಲ. ಆ ಥರ ಜೀವನ ಶೈಲಿನ ಮಾಡ್ಕೊಂಬಿಟ್ಟಿದ್ದೆ ನಾನು. ಈಗ ಅದಕ್ಕೆ ಬೇಡ, ಮತ್ತೆ ನನಗೆ ಹಳೇ ಜೀವನ ಶೈಲಿನೇ ಚೆನ್ನಾಗಿದೆ. ನಾವು ಆರೋಗ್ಯವಾಗೂ ಇರ್ಬೋದು, ಮನಸ್ಸು ಕೂಡ ಏನಂತೀವಿ ಉಲ್ಲಾಸವಾಗಿರುತ್ತೆ, ಮನಸ್ಸು ಚೆನ್ನಾಗಿರುತ್ತೆ. ನಾವು ಏನೇ ಕೆಲಸ ಮಾಡಿದ್ರು ಅದನ್ನೆಲ್ಲ ಏನೇ ಕೆಲಸ ಮಾಡೋಕೆ ಹೊರಟ್ರು ಇದನ್ನು ಮಾಡಬೇಕು. ಮುಂಚೆ ಹಂಗಾಗ್ತಿರಲಿಲ್ಲ ನನಗೆ. ಈಗ ಒಂದು 2 ವರ್ಷದಿಂದ ಏನೇ ಕೆಲಸ ಮಾಡೋಕೆ ಹೋದ್ರೂ ಸೋಂಬೇರಿತನ. ಎದ್ದೇಳೋದು ಲೇಟು, ಅದರಲ್ಲೂ ನಿದ್ದೆ ಮಾಡೋದು. ಸೋಂಬೇರಿತನ ಅನ್ನೋದನ್ನು ಜಾಸ್ತಿ ರೂಢಿ ಮಾಡ್ಕೊಂಬಿಟ್ಟಿದ್ದೆ. ಈಗ ಆ ಥರ ಮಾಡೋದೇ ಬೇಡ. ನಂದು ಏನು ಹಳೆ ಜೀವನ ಶೈಲಿ ಏನಿದೆ ಆ ಥರ ಶುರು ಮಾಡೋಣ ಅಂತ ಅಂದ್ಕೊಂಡು ಬೇಗನೆ ಎದ್ದು 4:45 ಆಗಿತ್ತು ಫ್ರೆಂಡ್. ನಾನು ಅವತ್ತು ಬೇಗನೆ ಎದ್ದೆ. ಹೊಸ ವರ್ಷದ ದಿನ ಬೇಗ ಪೂಜೆ ಎಲ್ಲ ಮಾಡೋಣ, ಹೊಸ ವರ್ಷನ ಹೆಂಗೆ ತೊಗೊತೀವೋ ಹಂಗೆ ಜೀವನವೆಲ್ಲ ಇರಲಿ ಅನ್ನೋದೊಂದು ಮನಸ್ಸಿನಲ್ಲಿ ಹಂಗೆ ಅಂದ್ಕೊಂಡಿದ್ದೀನಿ. ನಮಗೆ ಹೊಸ ವರ್ಷ ಅಂತಂದರೆ ಯುಗಾದಿ ಅಂತ ಗೊತ್ತು. ಆದರೂ ನಾವು ಇವಾಗ ಮಾಡೋದು ನೋಡಿದ್ರೆ ಜನವರಿ ನಂಬರ್ ಪ್ರಕಾರ ನೋಡೋಕ್ಕೋದ್ರೆ ಜನವರಿನೇ ಫಸ್ಟ್ ಅಲ್ವಾ. ಹಂಗಾಗಿ ನಾವು ಜನವರಿಯಿಂದನೇ ನಾವು ತೊಗೊಳ್ಳೋಣ. ನಾವು ಒಳ್ಳೆಯದನ್ನು ತೊಗೊಳೋದಕ್ಕೆ ಯಾವ ದಿನ ಆದ್ರೇನು, ಹೊಸ ವರ್ಷ ಅಂತ ಬಂದಿದೆ ಒಂದು ದಿನ ಅಂತಂದಾಗ ನಾವು ಅದನ್ನು ಒಳ್ಳೆ ರೀತಿಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು, ನನ್ನ ಮಗನ ಡ್ಯೂಟಿಗೆ ಹೋದ ಬೆಳಗ್ಗೆನೇ. ಮನೆ ಫಸ್ಟ್ ಶಿಫ್ಟು. ಅವನನ್ನು ಕಳಿಸಿ ನನ್ನ ಮನೆ ಕೆಲಸ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮಾಡ್ಕೊಳ್ಳೋಣ, ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಇವತ್ತು ಅದಕ್ಕೆ ಟೈಮಿಂಗ್ ಹಾಕ್ಕೊಂಡು ನನ್ನ ಕೆಲಸಕ್ಕೆ ಅಂತಲೇ ಅಡುಗೆ ಮನೆಗೆ ಹೋದರೆ ಎಷ್ಟೊತ್ತಾಗುತ್ತೆ ಪ್ರತಿಯೊಂದಕ್ಕೂ ಮುಂಚೆ ಹಾಗೆ ಟೈಮಿಂಗ್ಸ್ ಇಟ್ಕೊಂಡೇ ಕೆಲಸ ಮಾಡ್ತಿದ್ದೆ. ಅಡುಗೆ ಮನೆಗೆ ಹೋದರೆ 1/2 ಅವರ್ಲಿ ಈ ಕೆಲಸ ಆಗಬೇಕು, ಇನ್ನು 10 ನಿಮಿಷದಲ್ಲಿ ಈ ಕೆಲಸ ಆಗಬೇಕು ಅಂತ ಟೈಮಿಂಗ್ಸ್ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ. ಕರೆಕ್ಟ್ ಟೈಮಿಗೆ ಆ ಟೈಮಿಂಗ್ನ ಹಂಗೆ ಪಿಕಪ್ ಮಾಡಿಕೊಂಡೇ ಕೆಲಸ ಮಾಡ್ತಿದ್ದೆ. ಈ ನಡುವೆ ಅದನ್ನು ರೂಢಿನ ಬಿಟ್ಬಿಟ್ಟಿದ್ದೀನಿ. ಯಾವಾಗಲೋ ಕೆಲಸ ಮಾಡೋದು, ಯಾವಾಗಲೋ ತಿಂಡಿ ತಿನ್ನೋದು, ಇದೇ ಎಲ್ಲ ಬ್ಯಾಡ್ ಹ್ಯಾಬಿಟ್ಗಳೇ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಟೈಮಿಂಗ್ಗೆ ಊಟ ತಿಂತಿರಲಿಲ್ಲ, ಟೈಮಿಗೆ ಆ ಕೆಲಸ ಮುಗಿಸ್ಕೊತಿರ್ಲಿಲ್ಲ. ಅದಕ್ಕೆ ಬೇಡ, ನನ್ನ ಹಳೆಯ ಜೀವನ ಶೈಲಿ ಏನಿದೆ ಅದನ್ನೇ ಇವತ್ತಿಂದ ರೂಢಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹೊಸ ವರ್ಷದಲ್ಲಿ ನಾನು ಅಂದ್ಕೊಳ್ಳೋದು ಫ್ರೆಂಡ್, ಕಳೆದೋಗಿರೋದು ಮತ್ತೆ ನಮ್ಗೆ ಯಾವುದು ನಮ್ಮ ಹತ್ರ ಬರೋದೇ ಬೇಡ. ನಮ್ಮಿಂದ ದೂರ ಆಗಿರೋರು ಯಾವುದೇ ಕಾರಣಕ್ಕೂ ನಮ್ಮ 7 ಜನ್ಮಕ್ಕೂ ಅವ್ರು ನಮ್ಮ ಹತ್ರ ಬರೋದೇ ಬೇಡ. ನಮಗೆ ನಮ್ಮ ಜೊತೇಲಿರೋರು, ನಮ್ಮ ಕಷ್ಟಕ್ಕಾಗಿರೋರು, ನಮ್ಮ ಕಷ್ಟ ಅಂದಾಗ ಕೈ ಹಿಡಿದು ನಮ್ಗೆ ಪ್ರೀತಿ ವಿಶ್ವಾಸ ಸಮಾಧಾನದ ಮಾತಾಡಿರೋರು ಕೊನೆವರೆಗೂ ನಮ್ಮ ಜೊತೇಲಿರಲಿ ಅಂತ ನಾನು ಬೇಡ್ಕೊಳ್ಳೋದು ಅಷ್ಟೇ. ಹೊಸ ವರ್ಷದಲ್ಲಿ ನಾನು ಈ ವರ್ಷ ಬೇಡ್ಕೋತಾ ಇರೋದೇ ಹಾಗೆ. ನಮ್ಮಿಂದ ಯಾರು ದೂರ ಆಗಿದ್ದಾರೋ ಅವ್ರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭ ಎಂಥ ಸಂದರ್ಭ ಬಂದರೂ ನಮ್ಮ ಹತ್ರಕ್ಕೆ ಬರೋ ಸಮಯನೇ ಬರೋದು ಬೇಡಪ್ಪ ದೇವರೇ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ಇನ್ನು ನಮ್ಮ ಜೊತೇಲಿರೋರು, ನಮ್ಮ ಕಷ್ಟಕ್ಕಾಗಿರೋ ದೇವರು ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಡಲಿ. ಅವ್ರು ಅಂದ್ಕೊಂಡ್ರೆ ಕೆಲಸಗಳೆಲ್ಲ ನಡೀಲಿ. ನಮ್ಮ ಸಮಯಕ್ಕೆ ಅವ್ರು ಚೆನ್ನಾಗಿದ್ರೆ ನಮ್ಗೆ ಸಮಯಕ್ಕೂ ಆಗಿರೋರು. ಹಾಗಾಗಿ ಅವ್ರು ಆಗಲಿ ಅಂತ ಅಂದ್ಬಿಟ್ಟು ಅವರು ಸದಾ ನಮ್ಮ ಜೊತೇಲಿರಲಿ ಅಂತಲೇ ಅಂದ್ಕೊಂಡಿದ್ದೀನಿ ಈ ವರ್ಷ ನಾನು. ನಾವು ಏನೇ ಕೆಲಸ ಇವತ್ತೇನು ನಗ್ತಾ ಕೆಲಸ ಮಾಡ್ಕೊಂಡು ಹೋಗ್ತಾಯಿರ್ತೀವಿ, ಕೊನೆಯವರೆಗೂ ನಮ್ಗೆ ಹಿಂಗೆ ಇರಲಪ್ಪ ದೇವರೇ ಅಂತ ಅಂದ್ಕೊಂಡಿದ್ದೀನಿ. ಈ ವರ್ಷ ನಾನು ಅದನ್ನೇ ಅಂದ್ಕೊಂಡಿರೋದು. ಯಾವುದೇ ಬೇರೆ ಇನ್ಯಾವುದು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ. ಒಳ್ಳೆ ಕೆಲಸ ಶುರು ಮಾಡಿದ್ದೀನಿ, ಯೂಟ್ಯೂಬ್ ಶುರು ಮಾಡಿದ್ದೀನಿ. ಇದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ಇದನ್ನು ನನ್ನ ಕೆಲಸದ ಜೊತೆಗೆ, ನಾನು ಮಾಡ್ತಾಯಿರೋ ಕೆಲಸದ ಜೊತೆಗೆ ಇದಕ್ಕೂ ಸ್ವಲ್ಪ ಸಮಯ ಕೊಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಮಗನು ಅವನು ಬೇಗ ಎದ್ದೇಳಪ್ಪ, ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗುವಂತೆ ಅಂದ್ಬಿಟ್ಟು ಅವರು ನಮ್ಮ ಯಜಮಾನ್ರು ವಾಕ್ ಹೋದರು. ಅವರು ವಾಕ್ ಮುಗಿಸ್ಕೊಂಬಂದರು. ನಾವು ಕುಂಬಳಕಾಯಿ ಜ್ಯೂಸ್ ಮಾಡೋಣ. ಈಗ ಕುಂಬಳಕಾಯಿ ಜ್ಯೂಸನ್ನ ಬೆಳಗ್ಗೆ ಹೊತ್ತು ದಿನ ಕುಡಿಯೋದಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ. ಯಜಮಾನ್ರು ಬಂದು ಅವರೇ ಮಾಡಿದ್ದು. ಅವ್ರು ಮಾಡಿದ್ರು. ಅವ್ರು ವಾಕ್ ಮುಗಿಸ್ಕೊಂಡು ಹಾಲು ತೊಗೊಂಡು ಬಂದು ಅವ್ರು ಮಾಡಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ರು. ಹಂಗಾಗಿ ನನ್ನ ಕೆಲಸ ಏನಿದೆ, ನಾನು ಜ್ಯೂಸ್ ಕುಡಿದು ಮತ್ತೆ ಮನೆಯೆಲ್ಲ ಒರೆಸ್ಕೊತೀನಿ ಅಂದ್ಬಿಟ್ಟು ನನ್ನ ಮಗಂಗೆ ಅಂದೆ, ನೀನು ಸ್ನಾನಕ್ಕೆ ಹೋಗಪ್ಪ,
ನನ್ನ ಕೆಲಸ ಏನಿದೆ ಅದನ್ನು ಮಾಡ್ಕೋತೀನಿ ಅಂತಂದೆ. ಮನೆ ಕೆಲಸ ನನಗೆ ಏನೇ ಇದ್ದರೂ ಅದು ಬೆಳಗ್ಗೆ ಹೊತ್ತು ಮಾಡಿದಾಗ ಅದ್ರ ಖುಷಿನೇ ಬೇರೆ ಬಿಡಿ. ಇಷ್ಟು ದಿನ ಏನೋ ಒಂಥರ ಬೇಗ ಯಾವತ್ತಾದರೂ ಏನೋ ಕೆಲಸ ಇದ್ದಾಗ ಎಲ್ಲಾದರೂ ಹೋಗ್ಬೇಕಾದ್ರೆ ಮಾತ್ರ ಬೇಗ ಮಾಡ್ಕೋತಿದ್ದೆ. ಮುಂಚೆ ಹಂಗೆಲ್ಲ ಇರಲಿಲ್ಲ. ನನಗೇನಿದೆ ಅದು ಸಂಡೇ ಇರಲಿ ಯಾವ ದಿನವೇ ಇರಲಿ ಅದನ್ನು ಬೆಳಗ್ಗೆನೇ ಮುಗಿಸ್ಕೊತಿದ್ದೆ ಕೆಲಸ ನಾನು. ಈಗ ಅದಕ್ಕೆ ಅದೇ ರೀತಿಯೇ ಸರಿ ಅಂತಂದ್ಬಿಟ್ಟು ಅದನ್ನು ನಮ್ಮ ಯಜಮಾನ್ರು ಅಂತಿದ್ರು, ಹಂಗಂತ ಒಂದಿನ 2 ದಿನ ಮಾಡೋದಿಲ್ಲ, ಡೈಲಿ ಅದೇ ಮುಂಚೆ ಹೆಂಗಿದೆ ಹಂಗೆ ಮಾಡು ಅಂತಿದ್ರು. ಆಯ್ತಾಯ್ತು ಇನ್ಮೇಲೆ ಅದೇ ಥರನೇ ಇರೋದು, ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಅಂದ್ಬಿಟ್ಟು ಅವರು ಅಂತ ಇರ್ತಾರೆ. ಯೂಟ್ಯೂಬ್ ನಾನೇ ಒಂದು ಸ್ವಲ್ಪ ಒಂದೊಂದ್ಸಲ ಲೇಜಿ ಮಾಡಿಬಿಡ್ತೀನಿ, ವಾಯ್ಸ್ ರೆಕಾರ್ಡಿಂಗ್ ಕೊಡೋದು ಅವರೇ ಬೈತಾ ಇರ್ತಾರೆ. ಏನಕ್ಕೆ ಹಂಗೆ ಟೈಮ್ ವೇಸ್ಟ್ ಮಾಡ್ತೀರಾ, ಮನೇಲಿ ಇರ್ತಿರಲ್ಲ, ಅದಕ್ಕೊಂದು ಅರ್ಧ ಗಂಟೆ ಟೈಮ್ ತೊಗೊಂಡು ವಾಯ್ಸ್ ರೆಕಾರ್ಡಿಂಗ್ ಕೊಡೋಕ್ಕಾಗಲ್ಲ ಎಡಿಟಿಂಗ್ ಆದಮೇಲೆ ಅಂತ. ಮುಂಚೆ ನಂಗೆ ಅವ್ರು ಯೂಟ್ಯೂಬ್ ಶುರು ಮಾಡ್ಬೇಕಾದ್ರೆ ಭಯ ಇತ್ತು, ಹೇಗೆ ತಗೊತಾರಪ್ಪ ನಮ್ಮ ಮನೆಯವರು ಅಂತ. ಇಲ್ಲ ಅವ್ರೇನು ಅನ್ನಲಿಲ್ಲ, ಸರಿ ಇಲ್ಲ ಚೆನ್ನಾಗಿದೆ ಒಳ್ಳೆ ಕೆಲಸನೇ ಮಾಡಿ ಅಂತ ಅಂದ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ರು. ಆವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಇಲ್ಲ ಅಂತಂದರೆ ಅಯ್ಯೋ ಅವರೊಂದು ಏನಾದರೂ ಒಂದು ಮಾತಂದಾಗ ನಮಗದು ಕೆಲಸ ಮಾಡೋಕ್ಕೆ ಮನಸ್ಸಿರಲ್ಲ. ಈಗ ಅವರೇ ಅಂತ ಇರ್ತಾರೆ, ಚೆನ್ನಾಗಿ ಬರ್ತಾಯಿದೆಯಲ್ಲ ಅದನ್ನು ಹಂಗೆ ಕ್ಲೀನಾಗಿ ಕಂಟಿನ್ಯೂ ಮಾಡೋಕ್ಕಾಗಲ್ವ, ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಕೊಟ್ಟು ನೀಟಾಗಿ ವೀಡಿಯೋ ಮಾಡ್ಕೊಂಡು ಮಾಡೋಕ್ಕಾಗಲ್ವ ಅಂತ ಇರ್ತಾರೆ. ಅದೊಂದು ಖುಷಿ ಇವಾಗ ನಮಗೆ. ಹಂಗಾಗಿ ಹೊಸ ವರ್ಷಕ್ಕೆ ಅದಕ್ಕೆ ಹೊಸದು ಮೊದಲನೇ ಲಾಗು ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದೀನಿ. ಲೇಟ್ ಆಗುತ್ತೆ ಬರೋದು, ಹಾಗಂತ ಬೇಜಾರು ಮಾಡ್ಕೋಬೇಡಿ. ಒಂದು ಸ್ವಲ್ಪ ದಿನ ಆಮೇಲೆ ಮತ್ತೆ ನಾನು ಡೈಲಿ ಲಾಗ್ ಹಾಕೋಕ್ಕೆ ಶುರು ಮಾಡ್ತೀನಿ. ಎಲ್ಲ ಹೇಗೆ ವ್ಯೂವರ್ಸ್ಗಳು ಹೇಗೆ ನನ್ನ ನೋಡ್ತಿದ್ದಾರೆ ತೊಗೊತಿದ್ದಾರೆ ಅನ್ನೋದನ್ನು ನಾನು ಸ್ವಲ್ಪ ನೋಡ್ಕೊಂಡು ಅಭಿಪ್ರಾಯ ತಿಳ್ಕೊಂಡು ವೀಡಿಯೋಗಳನ್ನ ಹಾಕ್ತಾಯಿದ್ದೀನಿ. ಹಂಗಾಗಿ ತಡವಾಗಿ ಬರ್ತಾಯಿದೆ. ಇನ್ನು ಮತ್ತೆ ನಾನು ಗುರುವಾರದಿಂದ ಧನುರ್ಮಾಸನ ಶುರು ಮಾಡ್ತಾಯಿದ್ದೀನಿ. ಅದಕ್ಕೆ ಸೋಮವಾರ ಇದು ಹೊಸ ವರ್ಷದ ದಿನನ ಹೊಸ ದಿನವಾಗಿ ಎಲ್ಲನೂ ತೊಗೊಳ್ಳೋಣ. ಏನೇ ಇದ್ದರೂ ಏನೇ ಕೆಟ್ಟ ಆಲೋಚನೆಗಳನ್ನೆಲ್ಲ ಬಿಟ್ಬಿಟ್ಟು ಹೊಸ ಆಲೋಚನೆಗಳು, ಹೊಸ ನಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ನಾನು ಮಕ್ಳಿಗೆ ಹೇಳ್ಕೊಂಡು ಜೀವನ ಸಾಗಿಸ್ಬೇಕು ಅನ್ನೋದೊಂದು ಮನಸ್ಸಲ್ಲಿ ತೊಗೊಂಬಿಟ್ಟಿದ್ದೀನಿ. ಆಮೇಲೆ ತಿಂಡಿ ಮಾಡೋಣ, ಹೊಸ ವರ್ಷಕ್ಕೆ ಏನು ಮಾಡೋಣ ಅಂತಂದ್ಬಿಟ್ಟು ನನಗೆ ಏನು ಇಷ್ಟ ಆಯಿತು ಅಂದರೆ ಕೇಸರಿಬಾತ್ ಉಪ್ಪಿಟ್ಟು ಮಾಡೋಣ. ನಾವು ಸ್ವೀಟ್ ಅಂತಂದರೆ ನಮ್ಗಳಿಗೆ ಬೇಗ ಮೈಂಡ್ ಸೆಟ್ ಆಗೋದು ಅಂತಂದರೆ ಕೇಸರಿಬಾತು ಉಪ್ಪಿಟ್ಟು. ಹಾಗಾಗಿ ನಾನು ಇದನ್ನೇ ಮಾಡೋಣ ಇರೋ ಅಂತ ಹೇಳ್ಬಿಟ್ಟು ಕೇಸರಿಬಾತು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಬೇಗ ಎಲ್ಲ ಮಾಡಿಕ್ಕಿದ್ರೆ ಕೆಲಸಗಳು ಏನು ತುಂಬ ಇತ್ತು ಅವತ್ತಿನ ದಿನ. ಆದರೂ ಇವತ್ತಿನ ದಿನ ನಾನು ಯಾವುದೇ ಕಾರಣಕ್ಕೂ ಸೋಂಬೇರಿ ಮಾಡ್ಕೋಬಾರ್ದು. ಅವತ್ತಿನ ದಿನ ಸರಳವಾಗಿ ತೊಗೊಂಡೋಗ್ಬೇಕು ಅಂತ ನಗ್ತಾ ಕೂಲಾಗಿರಬೇಕು ಅವತ್ತಿನ ದಿನ ಅಂತ ಮಾಡಿಕೊಂಡು ಟಿಫನ್ಗೆಲ್ಲ ಶುರು ಮಾಡಿದೆ. ಉಪ್ಪಿಟ್ಟು ಮಾಡೋಣ, ಫಸ್ಟು ಉಪ್ಪಿಟ್ಟು ಮಾಡಿದೆ, ಆಮೇಲೆ ಕೇಸರಿಬಾತ್ ಮಾಡಿಕೊಂಡು ಆಮೇಲೆ ನಮ್ಮ ಯಜಮಾನ್ರು ಪಾಲಕ್ ತೊಗೊಂಬಂದಿದ್ರು. ಸರಿ ಪಾಲಕ್ ಪಕೋಡ ಮಾಡು ಚೆನ್ನಾಗಿದೆ ಅಂತಂದ್ರೆ ಅವತ್ತು ಮಾಡಿದ್ದೆ. ಹಂಗಾಗಿ ಪಾಲಕ್ ಪಕೋಡನೇ ಮಾಡೋಣ ಅಂತಂದ್ಬಿಟ್ಟು ಪಾಲಕ್ ಪಕೋಡನೂ ಮಾಡಿದೆ. ಈ ಏನೇ ದಿನನಿತ್ಯ ಕೆಲಸಗಳು ಏನೇ ಇದ್ದರೂ ಅದು ಖುಷಿಯಾಗಿ ನಾವು ತೊಗೊಂಡೋಗ್ಬೇಕು. ಯಾರಾದರೂ ನಮ್ಮನ್ನು ಬೇರೆಯವ್ರು ಹೊಗಳಿದಾಗ ನಮ್ಮ ಯಜಮಾನ್ರು ಹೇಳಿದಾಗ ನನಗೊಂಥರ ಖುಷಿ ಆಯಿತು. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ರು, ಇಲ್ಲ ಚೆನ್ನಾಗಿ ಬರ್ತಾಯಿದೆ ಅಂತಂದರು ಅಂತಂದಾಗ, ಇಲ್ಲಪ್ಪ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಿಮ್ಮ ಮಿಸಸ್ಸು ಲಾಗ್ನ, ಮನೆಯದು ಪೂಜೆದೇ ಆಗಿರಲಿ ಅಡುಗೆದು ಮನೆ ಕ್ಲೀನಿಂಗ್ದೆಲ್ಲ ಚೆನ್ನಾಗಿ ಬರ್ತಾಯಿದೆ ಅಂತಂದ್ರಂತೆ. ಹಂಗಾಗಿ ನನಗೂ ಒಂದು ಸ್ವಲ್ಪ ಯಾರಾದರೂ ನಮ್ಮನ್ನು ನಾವು ಹೊಗಳ್ಕೊಳ್ಳೋದಕ್ಕಿಂತ ನಮ್ಮನ್ನು ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅನ್ನೋದಕ್ಕಿಂತ ಬೇರೆಯವ್ರು ಹೇಳಿದಾಗ ಅದ್ರ ಖುಷಿನೇ ಬೇರೆ. ಆಮೇಲೆ ನನಗೂ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಹೇಳಿದ್ರು, ಇಲ್ಲ ಚೆನ್ನಾಗಿ ಬರ್ತಾಯಿದೆ ಲಾಗೆಲ್ಲ, ಪರವಾಗಿಲ್ಲ ಕಂಟಿನ್ಯೂ ಮಾಡು, ಫಸ್ಟ್ ಟೈಮ್ ಅಲ್ವಾ ನಿನಗೆ ಒಂದು ಸ್ವಲ್ಪ ಹಂಗೆ ಅನಿಸುತ್ತೆ, ಆಮೇಲೆ ಏನು ತೊಂದರೆ ಇಲ್ಲ, ಮಾಡು ಚೆನ್ನಾಗಿ ಮಾಡ್ತಾಯಿದ್ದೀಯ, ಮಾಡು ಪರವಾಗಿಲ್ಲ, ಇಷ್ಟು ಧೈರ್ಯ ಮಾಡ್ತಾಯಿದ್ದೀಯ ಅಂತಂದರು. ನನಗೂ ಖುಷಿ ಆಯಿತು. ಯಾಕಂದರೆ ಸುಮ್ಮನೆ ಎಲ್ಲ ಫ್ರೆಂಡ್ಸ್ ಇದು ಯೂಟ್ಯೂಬ್ಲಾಗ ಮಾಡೋದು ಅಂದರೆ ನಾವು ಅಂದ್ಕೋತೀವಿ ಎಷ್ಟು ಸಲೀಸಾಗಿ ನೋಡ್ಬಿಡ್ತೀವಿ ಒಂದು 15-20 ನಿಮಿಷ. ಅದ್ರ ಹಿಂದೆ ನಾವು ಮಾಡಬೇಕಾಗಿರೋ ಕೆಲಸಗಳಾಗಲಿ ಅದು ಕರೆಕ್ಟಾಗಿ ಅದನ್ನು ಒಬ್ಬರು ಜನ ಮನಸ್ಸಿಗೆ ತಲುಪೋ ರೀತಿಲಿ ನಾವು ಅದನ್ನು ವೀಡಿಯೋ ಮಾಡಿ ಅದನ್ನು ಎಡಿಟಿಂಗ್ ಮಾಡಿ ಅದನ್ನು ಕರೆಕ್ಟಾಗಿ ನಾವು ಅದನ್ನು ವಾಯ್ಸ್ ಎಲ್ಲ ಕೊಟ್ಟು ಅದನ್ನು ಜನಗಳಿಗೆ ತಲುಪಿಸೋದಂದರೆ ತುಂಬ ಸುಲಭವಾದ ಕೆಲಸ ಅಂತೂ ಅಲ್ವೇ ಅಲ್ಲ ಫ್ರೆಂಡ್ಸ್. ಅದು ನಿಜವಾಗ್ಲೂ ನಾವು ನೋಡಿದಾಗ ಅಂತೀವಿ, ಇದೇನು ಮಾಮೂಲಿ ಮನೆ ಕೆಲಸ ಮಾಡಿ ಏನು ವೀಡಿಯೋ ಹಾಕೋಕ್ಕೆ ಅಂತ. ನಿಜವಾಗ್ಲೂ ಇಲ್ಲ ಫ್ರೆಂಡ್ಸ್, ಅದು ಹೇಳ್ತಾರಲ್ಲ, ಅದು ಅನುಭವ ಆದಾಗಲೇ ಅವರವರಿಗೆ ಅದು ಗೊತ್ತಾಗೋದು. ನಿಜವಾಗ್ಲೂ ಒಂದು ಒಳ್ಳೆಯ ಕೆಲಸನ ಮಾಡಿ 4 ಜನಕ್ಕೆ ತಲುಪಿಸೋದು ನಿಜವಾಗ್ಲೂ ಅದು ಸಾಧಾರಣ ಕೆಲಸ ಅಲ್ಲವೇ ಅಲ್ಲ. ಅದ್ರ ಹಿಂದೆ ತುಂಬ ರಿಸ್ಕು ಇದೆ. ಅದೇ ಥರ ಅದಕ್ಕೆ ಪ್ರತಿಫಲನೂ ಸಿಗುತ್ತೆ. ಅದು ಪ್ರಯತ್ನ ಮಾತ್ರ ತುಂಬ ಕಷ್ಟವಾಗೇ ಇದೆ. ಪ್ರತಿಯೊಂದು ನಾವು ಇದನ್ನು ಹಿಂಗೆ ನಡಿಬೇಕು, ಇದನ್ನು ಹಿಂಗೆ ಜನಗಳಿಗೆ ತೋರಿಸ್ಬೇಕು. ಯಾಕೆಂದರೆ ಇದು ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಇದು ಒಬ್ಬರು ನೋಡಿ ಸುಮ್ಮನಾಗುವಂಥದ್ದೇನಲ್ಲ. ಪ್ರತಿ ಜನ ನೋಡ್ತಾರೆ. ಅದು ಒಳ್ಳೆ ರೀತಿಯಲ್ಲಿ ತಲುಪಿಸ್ಬೇಕು ಅನ್ನೋದು ನಮ್ಮ ಉದ್ದೇಶನೂ ಇರುತ್ತೆ. ಅದು ಯಾವ ರೀತಿ ಹೋಗುತ್ತೋ ಅನ್ನೋದು ಭಯನೂ ನಮ್ಮಲ್ಲಿ ಆತಂಕನೂ ಶುರುವಾಗ್ಬಿಡುತ್ತೆ. ಹಂಗಾಗಿ ಇದನ್ನು ನಾನು ಹೊಸ ವರ್ಷಕ್ಕೆ ನಾನು ಅದನ್ನೇ ಅಂದ್ಕೊಂಡಿದ್ದು, ನಾವು ಏನೇ ತೋರಿಸೋದು ಒಳ್ಳೆ ರೀತಿಯಲ್ಲೇ ತೋರಿಸ್ತಾ ಇದ್ದೀವಿ, ಅದನ್ನೆಲ್ಲ ಜನಗಳಿಗೆ ಒಳ್ಳೆ ರೀತಿಯಲ್ಲೇ ಮನಸ್ಸಿಗೆ ಮುಟ್ಲಪ್ಪ, ಬೇಗ ಅದನ್ನು ಕನೆಕ್ಟ್ ಆಗಲಿ ಅವ್ರುಗಳಿಗೆ ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಯಾಕೆಂದರೆ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಫೋನ್ಗಳಲ್ಲಿ, ಏನೋ ಒಂಥರ ನರ್ವಸ್ ಆಗಿಬಿಡುತ್ತೆ. ಅಯ್ಯೋ ಏನಪ್ಪ ಏನಾದರೂ ಒಂಚೂರು ಮಿಸ್ಟೇಕ್ ಆದರೂ ಏನು ಈ ಥರ ಆಗಿಬಿಡುತ್ತೆ ಅಂತ. ಆ ಥರ ಎಲ್ಲ ಏನೂ ಆಗೋಲ್ಲ ಅಂತ ಅಂದ್ಕೊಂಡು ಧೈರ್ಯವಾಗಿ
ಒಳ್ಳೆ ಕೆಲಸಕ್ಕೆ ಯಾವುದೇ ವಿಘ್ನಗಳು ಏನೇ ಬಂದರೂ ಅದಕ್ಕೆ ತಡೆ ಇದ್ದೇ ಇರುತ್ತಂತೆ. ಹಾಗಾಗಿ ಅದನ್ನೆಲ್ಲ ಬಿಟ್ಟು ದೇವ್ರನ್ನ ನೆನೆಸ್ಕೊಂಡು ರಾಯರೇ ಕಾಪಾಡಿ ಅಂತ ಅಂದ್ಕೊಂಡು ನಾವು ಒಳ್ಳೆ ಕೆಲಸನ ಶುರು ಮಾಡಿದ್ದೀವಿ. ಹಂಗಾಗಿ ನನಗೆ ಅದೊಂದು ಭಯ ಇತ್ತು. ಈಗ ಪರವಾಗಿಲ್ಲ, ನನಗೆ ಮನಸ್ಸಿಗೂ ಸಮಾಧಾನ ಅನ್ನಿಸ್ತು. ನಂಗೆ ತುಂಬ ವ್ಯೂವರ್ಸ್ ನೋಡ್ತಾ ಇದ್ದಾರೆ, ನಾನು ಮಾಡೋ ವ್ಲಾಗು ಎಲ್ಲರಿಗೂ ತಲುಪ್ತಾ ಇದೆ ಅಂತ ಅನ್ನಿಸ್ತು. ಹಂಗಾಗಿ ನನಗೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ವ್ಲಾಗ್ನ ಅಂತ ಅಂದ್ಬಿಟ್ಟು ಶುರು ಮಾಡಿದೆ. ಹಂಗಾಗಿ ಒಂದು ಸ್ವಲ್ಪ ದಿನ ಗ್ಯಾಪು ಬಿಟ್ಬಿಟ್ಟಿದ್ದೆ. ಹೆಂಗಪ್ಪ ಏನಾಗುತ್ತೋ, ಒಂದೆರಡು ವೀಡಿಯೋ ಮಾಡಿ ಸುಮ್ಮನಾಗ್ಬಿಟ್ಟಿದ್ದೆ. ಆಮೇಲೆ ಯಜಮಾನ್ರು ಅಂದರು, ಏನಿಲ್ಲ ಚೆನ್ನಾಗಿ ಬರ್ತಾಯಿದೆ ಮಾಡು, ಅದರಲ್ಲಿ ಏನು ತಪ್ಪೇನಿಲ್ಲ, ಮಾಡ್ತಾ ಇರೋದು ಕರೆಕ್ಟಾಗಿದೆ, ಏನು ಮಾಡ್ತಾಯಿದ್ದೀವಿ ಅದನ್ನೇ ಸ್ವಲ್ಪ ನಿನಗೆ ಹೆಂಗೆ ಕರೆಕ್ಟಾಗಿ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಆ ಥರ ಮಾಡು ಅಂತ. ಫೈನಲ್ ಫ್ರೆಂಡ್ ಹಂಗಾಗಿ ತಿಂಡಿ ಎಲ್ಲ ಮುಗಿಸಿ ಇವತ್ತು ಹಂಗೆ ಸೆಕೆಂಡ್ ಬ್ಯಾಚು ನಾನು ಧೂಪನೂ ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್. ಅವತ್ತೇ ಹೊಸ ವರ್ಷದ ದಿನವೇ ಅದು ಕೂಡ ಚೆನ್ನಾಗೇ ಬಂತು. ಆಮೇಲೆ ಸಂಜೆ ಬಂದಮೇಲೆ ದೇವಸ್ಥಾನಕ್ಕೆ ಹೋದ್ವಿ. ಹಂಗಾಗಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿರಲಿಲ್ಲ, ಸಂಜೆನೇ ಹೋಗೋಣ, ನನ್ನ ದೊಡ್ಡ ಮಗನೂ ಬರ್ತಾನೆ ಅಂತ ದೇವಸ್ಥಾನಕ್ಕೂ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಹೊಸ ವರ್ಷದ ದಿನ. ಮನೆಗೆ ಬಂದಮೇಲೆ ಏನಾದ್ರು ತಿನ್ನಬೇಕು ಅಂತಂದ್ರು ಅಂದ್ಬಿಟ್ಟು ಕಡಲೆಪುರಿ ಇತ್ತು, ಹಂಗಾಗಿ ಸ್ವಲ್ಪ ಚುರುಮುರಿ ಮಾಡಿಕೊಟ್ಟೆ. ಆಮೇಲೆ ಯಜಮಾನ್ರು ಬಂದರು, ಬೇಗನೆ ಬಂದರು ಅವತ್ತು. ಅವರು ಮನೇಲಿ ಹಣ್ಣುಗಳೆಲ್ಲ ಖಾಲಿಯಾಗಿತ್ತು. ಮಕ್ಳಿಗೆ ನನ್ನ ದೊಡ್ಡ ಮಗನಿಗೆ ಮನೆಗೆ ಏನಾದರೂ ಅವ್ನು ಡ್ಯೂಟಿಯಿಂದ ಬರಲಿ ಕಾಲೇಜಿಂದ ಬರಲಿ ಏನಾದರೂ ತಿನ್ನೋ ಹುಡುಕ್ತಾ ಇರ್ತಾನೆ. ನಾವು ಒಂದು ಸ್ವಲ್ಪ ಈ ಬೇಕ್ರಿ ಫುಡ್ಡೆಲ್ಲ ಕಮ್ಮಿನೇ. ನಮ್ಮ ಯಜಮಾನ್ರು ಅದನ್ನೆಲ್ಲ ಅಷ್ಟು ಬೇಗ ತಂದು ಕೊಡೋದಿಲ್ಲ, ಇಷ್ಟಪಡಲ್ಲ. ಮಕ್ಕಳಿಗೆಲ್ಲ ಫಾಸ್ಟ್ ಫುಡ್ಡು ತಿನ್ನಿಸ್ಬಾರ್ದು ಅಂತ ಬೈತಾ ಇರ್ತಾರೆ. ತಿನ್ನಿಸ್ಬಾರ್ದು ಅಂದರೆ ಪರ್ಮನೆಂಟಾಗಿ ಅಂತೇನಿಲ್ಲ, ಯಾವಾಗಲೂ ಒಂದೊಂದು ಟೈಮ್ ತಿನ್ನಿಸ್ತಾ ಇರ್ತೀವಿ. ಹಂಗಾಗಿ ಮನೆಗೆ ಸ್ವಲ್ಪ ಹಣ್ಣುಗಳನ್ನೇ ಜಾಸ್ತಿ ತರೋದು. ದಾಳಿಂಬೆ ಹಣ್ಣನ್ನು ಮತ್ತು ಕಿತ್ತಳೆ ಹಣ್ಣು ತೊಗೊಂಬಂದಿದ್ರು. ಅದನ್ನು ಅವ್ರಿಗೆ ಚುರುಮುರಿ ಹಾಕ್ಬಿಟ್ಟು ಅವ್ರು ಚುರುಮುರಿ ತಿಂತಾಯಿದ್ರು. ನಾನು ಹಣ್ಣುಗಳೆಲ್ಲ ಜೋಡಿಸೋಣ ಅಂಥೇಳಿ ಎಲ್ಲ ಜೋಡಿಸ್ತಾ ಇದ್ದೆ. ಇನ್ನು ಮತ್ತೆ ರಾತ್ರಿ ಗಡಿಗೆಗೆ ಏನು ಮಾಡೋದು, ನಮ್ಮನೆ ರೈಸ್ ಐಟಮಲ್ಲಿ ಏನು ಮಾಡಬೇಡ, ಏನಾದರೂ ಚಪಾತಿ ರೊಟ್ಟಿ ಈ ಥರ ಮಾಡು ಅಂತಂದರು. ನನ್ನ ಮಗಂಗೆ ರೊಟ್ಟಿಗಿಂತ ಚಪಾತಿ ಅಂತಾರೆ. ಸರಿ, ಬೆಳಗ್ಗೆ ಪಾಲಕ್ ಪಕೋಡ ಮಾಡಿದ್ನಲ್ಲ, ಅದೇ ಪಾಲಕ್ ಸೊಪ್ಪು ಇತ್ತು. ಹೆಸರುಬೇಳೆ ಪಾಲಕ್ ಸೊಪ್ಪು ಹಾಕ್ಬಿಟ್ಟು ದಾಲ್ ಮಾಡಿಬಿಟ್ಟು ಚಪಾತಿ ಮಾಡೋಣ, ರೈಸಿಗೂ ಸ್ವಲ್ಪ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಸಂಜೆ ಲೇಟಾಗೆ ಶುರು ಮಾಡಿದೆ. ಒಂದು 8:30 ಆಗಿತ್ತು ಅಡುಗೆ ಶುರು ಮಾಡಿದಾಗ. ಏನು 1 ಅವರ್ಗೆಲ್ಲ ಆಗೋಗುತ್ತಲ್ಲ ಚಪಾತಿನೂ ಮಾಡಿಕೊಂಡು ದಾಲು ಮಾಡಿಕೊಂಡು ಅಂತ ಅಂದ್ಬಿಟ್ಟು ಏನು ಮಾಡಿದೆ, ದಾಲ್ನ ಶುರು ಮಾಡಿದೆ. ದಾಲ್ ಮಾಡೋಣ ಅಂತಲೇ ಕೇಳಿದೆ. ಆಯಿತು ಮಾಡು, ಇದೆಯಲ್ಲ ಸೊಪ್ಪಿದೆಯಲ್ಲ ಅಂದರು. ಈ ನಡುವೆ ಸಪ್ರೇಟ್ ಕಮ್ಮಿ ಇರೋದ್ರಿಂದ ಕಂಟಿನ್ಯೂಸಾಗಿ ನಮ್ಮ ಮನೇಲಿ ಫ್ರೆಂಡ್ ಸಬ್ಸಿಗೆ ಸೊಪ್ಪು, ಕಿಲ್ಕೆರೆ ಸೊಪ್ಪು, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಅಂತೂ ಕಂಟಿನ್ಯೂಸಾಗಿ ನಡೀತಾಯಿದೆ. ತರಕಾರಿಗಿಂತ ಸೊಪ್ಪೇ ನಮ್ಮ ಮನೇಲಿ ಜಾಸ್ತಿ ಅಡುಗೆ ನಡೀತಾಯಿದೆ. ಅದು ಒಳ್ಳೆಯದೇ ಅಲ್ವಾ ಸೊಪ್ಪು ತಿನ್ನೋದ್ರಿಂದ ಅಂತ ಅಂದ್ಬಿಟ್ಟು. ಆವಾಗಂದರೆ ವಾರಕ್ಕೆ 2 ಸಲನೂ ಮಾಡ್ತಿದ್ದೆ. ಈಗಂತೂ ಒಂದಿನ ಬಿಟ್ಟು ಒಂದಿನ ಹಿಂಗೆ ಮೆಂತ್ಯ ಪಲಾವ್ ಮಾಡೋದು, ಒಂದಿನ ಸಬ್ಸಿಗೆ ಸೊಪ್ಪನ್ನ ಹುರಿದ್ಬಿಟ್ಟು ಚಪಾತಿ ರೊಟ್ಟಿ ಮಾಡೋದು, ಕಿಲ್ಕೆರೆ ಸೊಪ್ಪನ್ನ ಹುರಿಯೋದು, ಈ ಥರನೇ ಮಾಡ್ಕೊಂಡು ಬರ್ತಾಯಿದ್ದೀನಿ. ದಾಲ್ ಮಾಡೋದಕ್ಕೆ ಫ್ರೆಂಡ್ಸ್ ನಾನು ಹೆಸರುಬೇಳೆ ಪಾಲಕ್ ಸೊಪ್ಪು ಎಲ್ಲ ಒಟ್ಟಿಗೆ ಬೇಯಕ್ಕೆ ಹಾಕ್ಬಿಡ್ತೀನಿ. ಟೊಮೊಟೊ, ಬೆಳ್ಳುಳ್ಳಿ, ಅರಶಿನ, ಸ್ವಲ್ಪ ಜೀರಿಗೆ ಎಲ್ಲ ಒಟ್ಟಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಬೇಯಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತೀನಿ. ಚೆನ್ನಾಗಾಗಿರುತ್ತೆ. ಸ್ವಲ್ಪ ನೀರು ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ರೈಸಿಗೂ ಆಗಂಗೆ ಚಪಾತಿಗೂ ಆಗಂಗೆ ನೋಡ್ಕೊಂಡು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್. ಚಪಾತಿಗಂತೂ ರೊಟ್ಟಿಗಿಂತ ಚಪಾತಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ರೈಸು ಇತ್ತು. ನಮ್ಮ ಮನೆಯವರು ಮೊಸರು ಇದೆಯಲ್ಲ, ಮೊಸರು ಒಗ್ಗರಣೆ ಮಾಡು ಅಂತಂದರು. ಸರಿ ಅಂತೇಳಿ ಇದನ್ನು ದಾಲ್ಗೆ ಒಗ್ಗರಣೆ ಹಾಕ್ಬಿಡೋಣ ಫಸ್ಟು, ಆಮೇಲೆ ಮೊಸರು ಒಗ್ಗರಣೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ದಾಲಿಗೆ ಒಗ್ಗರಣೆ ಹಾಕಿ ಆಮೇಲೆ ನಾನು ಮೊಸರು ಒಗ್ಗರಣೆನೂ ಮಾಡಿದೆ. ಸ್ವಲ್ಪ ರೈಸ್ ಇತ್ತು ಮಧ್ಯಾಹ್ನದ್ದು ಅಂತ. ಅದನ್ನೆಲ್ಲ ಮಾಡಿಕೊಂಡು ಇನ್ನು ಸಂಜೆ ಚಪಾತಿ ಅಂತಂದರೆ ಕೆಲಸ ಹಿಡಿಯುತ್ತೆ. ಹಂಗೂ 9:30 ಆಯಿತು. ನಾವು ಬಿಗ್ ಬಾಸ್ ಬೇರೆ ನೋಡೋದು ರಾತ್ರಿ ಹೊತ್ತು 1 ಅವರ್ ಆದರೂ ಬಿಗ್ ಬಾಸ್ ನೋಡ್ತೀವಿ ಮನೇಲಿ ಎಲ್ಲರೂ. ಅಷ್ಟರೊಳಗೆ ನನ್ನ ಅಡುಗೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ 8:30ಗೆ ಬಂದವಳು. 1 ಅವರ್ ನನಗೆ ಅಡುಗೆ ಕೆಲಸನೂ ಆಯಿತು. ಬೇಗ ಮೊಸರನ್ನಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಸ್ವಲ್ಪ ಈರುಳ್ಳಿ ಎಲ್ಲ ನಾನೇ ಕೂತ್ಕೊಂಡು ಟಿ ವಿ ನೋಡ್ತಾ ಹೆಚ್ಕೋತಾ ಇದ್ದೆ. ಆಮೇಲೆ ಮತ್ತೆ ರಾತ್ರಿಗೆ ಇನ್ನೇನು ಇದೇನು ಮಾಡೋದು ಬೇಡ, ಸರಿ ಮೊಸರು ಒಗ್ಗರಣೆ ಹಾಕಿದ್ಮೇಲೆ ಚಪಾತಿ ಕಮ್ಮಿನೇ ಮಾಡು ಅಂತಂದರು. ಆಯಿತು, ಎಲ್ಲರಿಗೂ 2 ಚಪಾತಿ ಮಾಡ್ತೀನಿ, ಆಮೇಲೆ ಮತ್ತೇನು ಇದು ಮಾಡಲ್ಲ, ರೈಸ್ ಇದೆಯಲ್ಲ ಊಟ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮೊಸರನ್ನು ಮಾಡಿದೆ, ವೈಟ್ ರೈಸ್ ಮತ್ತು ಬಿಸಿ ಅನ್ನನೂ ಮಾಡಿದೆ. ಯಾವುದ್ರಲ್ಲಾದ್ರೂ ಊಟ ಮಾಡ್ಕೊಳ್ಳಿ, ಚಪಾತಿನ ಸ್ವಲ್ಪನೇ ಮಾಡಿದೆ. ಒಂಥರ ಆವತ್ತಿನ ದಿನ ಎಲ್ಲ ಏನೋ ಒಂಥರ ತುಂಬ ಕೂಲಾಗಿ ಮನಸ್ಸಿಗೆ ಸಮಾಧಾನವಾಗಿ ಏನೋ ಒಂಥರ ಅನ್ನಿಸ್ತು ಫ್ರೆಂಡ್ಸ್. ಪ್ರತಿ ವರ್ಷ ಪೂರ್ತಿ ನನಗೆ ಇದೇ ಥರ ಇರಲಪ್ಪ, ಹಂಗಂತ ಕಷ್ಟ ಬರದೇ ಇಲ್ಲ, ಏನೂ ಟೆನ್ಷನ್ ಇಲ್ಲ ಅಂತಲ್ಲ, ಏನೇ ಬಂದರೂ ಎದುರಿಸೋ ಶಕ್ತಿ, ಧೈರ್ಯ, ಸಮಯ ಪ್ರಜ್ಞೆನ ಭಗವಂತ ಕರುಣಿಸಿದ್ರೆ ಅಷ್ಟೇ ಸಾಕು. ಎಲ್ಲರಿಗೂ ನಾನು ಅದನ್ನೇ ಕೇಳ್ಕೊಳ್ಳೋದು, ಪ್ರತಿಯೊಬ್ರಿಗೂ ಅಷ್ಟೇ ಹೇಳೋದು. ಹೊಸ ವರ್ಷ ಈ ವರ್ಷ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ ಎಲ್ಲನೂ ತಂದುಕೊಡ್ಲಪ್ಪ ಅಂತ ಕೇಳ್ಕೊತೀನಿ. ಹಾಗೆ ನಾನು ನೋಡೋ ನನ್ನ ವ್ಯೂವರ್ಸ್ಗೂ ಅಷ್ಟೇ ಎಲ್ರಿಗೂ ಒಳ್ಳೆಯದಾಗಲಿ, ಪ್ರೀತಿಯಿಂದ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ ಅಂತಲೇ ಕೇಳ್ಕೊತೀನಿ. ಏನೇ ಒಳ್ಳೆಯ ವಿಚಾರಗಳಿದ್ರು ತಿಳಿಸ್ಕೊಡ್ತೀನಿ. ಹೀಗೆ ಧನುರ್ಮಾಸನ ಶುರು ಮಾಡೋದ್ರಿಂದ ಪ್ರತಿಯೊಂದು ಧನುರ್ಮಾಸ ಬಗ್ಗೆ ಪೂಜೆ ಬಗ್ಗೆನೂ ಹೇಳ್ತೀನಿ. ಒಂದೊಂದು ನವಗ್ರಹಗಳ ದಿನ ಒಂದೊಂದು ಸ್ಟೋರಿನ
ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಡೈಲಿ 9 ದಿನದಲಾಗೂ ಡೈಲಿ ಹಾಕ್ತೀನಿ ಫ್ರೆಂಡ್, ಅದನ್ನು ಮಿಸ್ ಮಾಡಲ್ಲ. ಅದನ್ನು ಗುರುವಾರ ಇಲ್ಲಾಂದರೆ ಶುಕ್ರವಾರ ಧನುರ್ಮಾಸ ಶುರು ಮಾಡ್ತೀನಿ. ಆವಾಗ ಶುರು ಮಾಡಿದಾಗ ಡೈಲಿ ಪ್ರತಿನಿತ್ಯ ಅದೇನು 9 ನವಗ್ರಹಗಳಿದೆ ಅದ್ರ ನವಗ್ರಹ ಪೂಜೆ ಬಗ್ಗೆ ಎಲ್ಲನೂ ಅದರಿಂದ ಮಾಡೋದ್ರಿಂದ ನಮಗೇನು ಸಿಗುತ್ತೆ, ಆಗೋ ಲಾಭಗಳೇನಂತ ಎಲ್ಲನೂ ತಿಳಿಸ್ಕೊಡ್ತೀನಿ ಫ್ರೆಂಡ್. ಓಕೆ ಫ್ರೆಂಡ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್.